ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ನಿರಂತರ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ದ್ರಾಕ್ಷಿ ಹಾಳು. ದ್ರಾಕ್ಷಿಯನ್ನೇ ನಂಬಿದ್ದ ರೈತನ ಗೋಳು ಕೇಳೋರೇ ಇಲ್ಲ. ತೋಟಗಾರಿಕಾ ಬೆಳೆಗಳಿಗೆ ಮಳೆಯಿಂದಾದ ನಷ್ಟಕ್ಕೆ ಕಂಗಾಲಾದ ರೈತ. ಸಿಟಿವಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ. ಖಾಸಗಿ ಬಸ್ ನಿಲ್ದಾಣ ಸ್ವಚ್ಛತೆಗೆ ಮುಂದಾದ ನಗರಸಭೆ ಅಧಿಕಾರಿಗಳು. ಉತ್ತರ ಪಿನಾಕಿನಿ ನದಿ ಕಿಂಡಿ ಅಣೆಕಟ್ಟೆಗೆ ಕಾರ್ಖಾನೆ ತ್ಯಾಜ್ಯ. ಅಪಾಯಕಾರಿ ರಾಸಾಯನಿಕಗಳಿಂದ ಮೀನುಗಳ ಮಾರಣ ಹೋಮ. ಕಾರ್ಖಾನೆ ರಾಸಾಯನಿಕ ತ್ಯಾಜ್ಯ ಸುರಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ರೈತ ಸಂಘದ ಆಗ್ರಹ. ಹಾಲು ಪೂರೈಕೆಯಲ್ಲಿ ಮಳಮಾಚನಹಳ್ಳಿ ಡೇರಿ ಪ್ರಥಮ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ಡೇರಿಯಿಂದ ಪ್ರತಿನಿತ್ಯ 3200 ಲೀಟರ್ ಹಾಲು ಪೂರೈಕೆ. ಪ್ರತಿ ತಿಂಗಳು 40 ಲಕ್ಷ ರು ವ್ಯವಹಾರ ನಡೆಸುತ್ತಿರೋ ಡೇರಿ. ವಾರ್ತೆಗಳ ವಿವರ. ಹೂ, ಹಣ್ಣು, ತರಕಾರಿ ಸೇರಿದಂತೆ ಸಿಲ್ಕ್ ಮಿಲ್ಕ್ಗೆ ಖ್ಯಾತಿ ಪಡೆದಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಮಳೆಯನ್ನೇ ನಂಬಿ ಕೃಷಿ, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಹೈನೋದ್ಯಮ ಮಾಡಿ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಅಲ್ಲಿ ಮಳೆ ಹೋದ್ರೂ ಕಷ್ಟ, ಬಂದ್ರೂ ಕಷ್ಟ ಎನ್ನುವಂತಾಗಿದೆ. ಇತ್ತೀಚೆಗೆ ಸುರಿದ ನಿರಂತರ ಮಳೆಗೆ ಇಡೀ ಜಿಲ್ಲೆಯ ತೋಟಗಾರಿಕಾ ಬೆಳೆಗಳು ಸಂಪೂರ್ಣ ನೆಲಕಚ್ಚಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರು. ಹೀಗೆ ಹುಲ್ಸಾಗಿ ಬೆಳೆದಿದ್ದ ದ್ರಾಕ್ಷಿ ಗ್ರಾಹಕನ ಹೊಟ್ಟೆ ತುಂಬುವ ಬದಲು ತೋಟದಲ್ಲೇ ಕೊಳೆಯುತ್ತಿರುವುದು ಚಿಕ್ಕಬಳ್ಳಾಪುರದಲ್ಲಿಯೇ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ 4000 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಮಂತ ಬೆಳೆ ದ್ರಾಕ್ಷಿಯನ್ನು ಬೆಳೆಯಲಾಗ್ತಿದೆ. ದಿಲ್ಖುಷ್, ಶರತ್, ಬೆಂಗಳೂರು ಬ್ಲೂ, ರೆಡ್ ಗ್ಲೋಬ್ ಸೇರಿದಂತೆ ವಿವಿಧ ತಳಿಯ ದ್ರಾಕ್ಷಿಯನ್ನು ಬೆಳೆಯುತ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಹನಿ ನೀರಾವರಿ ಮೂಲಕ ದ್ರಾಕ್ಷಿ ಬೆಳೆಯಲಾಗ್ತಿದೆ. ಮಳೆ ಬರುವುದಕ್ಕೂ ಮುನ್ನ ಕೆಜಿ ದಿಲ್ಖುಷ್ ದ್ರಾಕ್ಷಿ 65 ರೂಪಾಯಿಗೆ ಮಾರಾಟವಾಗ್ತಿತ್ತು. ಆದರೆ ಮಳೆ ಆರಂಭವಾಗುತ್ತಿದ್ದಂತೆ ದ್ರಾಕ್ಷಿಯ ಬೆಲೆ ದಿಢೀರನೆ ಕುಸಿದಿದೆ. ಇದರಿಂದ ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಯಾರೂ ಖರೀದಿಸುತ್ತಿಲ್ಲ. ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ದ್ರಾಕ್ಷಿ ಹಣ್ಣುಗಳು ಗೊಂಚಲಲ್ಲೇ ಕೊಳೆತು ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳು ನೆಲ ಕಚ್ಚಿದ್ದು ದ್ರಾಕ್ಷಿ ತೋಟಗಳಿಗಂತೂ ಭಾರೀ ನಷ್ಟಕ್ಕೀಡಾಗಿವೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ನಿರಂತರ ಮಳೆಯಿಂದ ದ್ರಾಕ್ಷಿ ಗೊಂಚಲು ತೋಟದಲ್ಲೇ ಕೊಳೆತು ಹೋಗಿವೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕಬಳ್ಳಾಪುರದ ತರಹೇವಾರಿ ದ್ರಾಕ್ಷಿ ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕೇರಳ, ಒರಿಸ್ಸಾ ಸೇರಿದಂತೆ ಬಾಂಗ್ಲಾದೇಶಕ್ಕೆ ರಫ್ತಾಗುತ್ತಿತ್ತು. ಸ್ಥಳೀಯ ವರ್ತಕರು ದ್ರಾಕ್ಷಿಯನ್ನು ಕಟಾವು ಮಾಡಿ ರಫ್ತು ಮಾಡ್ತಿದ್ರು. ಆದರೆ ನಿರಂತರ ಮಳೆಯಿಂದ ಹಣ್ಣುಗಳು ಅತಿಯಾದ ನೀರಿನಾಂಶದಿಂದ ರಫ್ತು ಮಾಡಲು ಸೂಕ್ತವಾಗ್ತಿಲ್ಲ.
ವರ್ತಕರು ದ್ರಾಕ್ಷಿ ತೋಟಗಳನ್ನು ಖರೀದಿಸುತ್ತಿಲ್ಲ. ಇದರಿಂದ ತೋಟದಲ್ಲೇ ದ್ರಾಕ್ಷಿ ಹಣ್ಣುಗಳು ಕೊಳೆತು ಗೊಬ್ಬರವಾಗ್ತಿವೆ. ಫಲ ಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು, ಹೂ ಹಣ್ಣು ತರಕಾರಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದು ಮಾಧ್ಯಮ ಅಂತ ಬಂದಾಗ ಸಮಾಜ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅನೇಕ ರೀತಿಯ ನಿರೀಕ್ಷೆ ಇರುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಸಿಟಿವಿ ನ್ಯೂಸ್ ನಂಬಿಕೆ ಹಾಗೂ ವಿಶ್ವಾಸಾರ್ಹತೆಗೆ ಹಿಡಿದ ಕನ್ನಡಿಯಾಗಿ ಪ್ರಜಾಪ್ರಭುತ್ವದ ಅನೇಕ ಧ್ವನಿಗಳಿಗೆ ಧ್ವನಿಯಾಗಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಇದು ನಿಮ್ಮ ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಹೌದು, ನಿನ್ನೆ ನಿಮ್ಮ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾದ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣ ಎಂಬ ಸುದ್ದಿ ಪ್ರಸಾರ ಮಾಡಿತ್ತು. ಈ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದ ಮಹಿಳೆಯರು ಹಾಗೂ ಕುಡುಕರನ್ನ ಬಸ್ ನಿಲ್ದಾಣದಿಂದ ಖಾಲಿ ಮಾಡಿಸಿದ ಪೊಲೀಸರು ಇಂದು ಬೆಳಗ್ಗೆ ನಗರಸಭೆ ಅಧಿಕಾರಿಗಳು ನಿಲ್ದಾಣಕ್ಕೆ ಧಾವಿಸಿ ನಗರಸಭೆ ಸಿಬ್ಬಂದಿಯಿಂದ ನಿಲ್ದಾಣ ಸ್ವಚ್ಛಗೊಳಿಸಿದರು. ಅಂತೂ ಇಂತೂ ಖಾಸಗಿ ಬಸ್ ನಿಲ್ದಾಣಕ್ಕೆ ಸಿಟಿವಿ ವರದಿಯಿಂದ ಯೋಗ ಬಂತು ಎನ್ನುತ್ತಿರುವ ಸ್ಥಳೀಯರು ಹೀಗೆ ನಗರಸಭೆ ಸಿಬ್ಬಂದಿ ಸ್ವಚ್ಛತೆ ಮಾಡುತ್ತಿರೋದನ್ನ ಕಂಡ ಸ್ಥಳೀಯ ವ್ಯಾಪಾರಿಗಳು ಹಾಗೂ ಪ್ರಯಾಣಿಕರು ಸತತ 2 ವರ್ಷದ ಪ್ರಯತ್ನ ಸಿಟಿವಿಯಿಂದ ಇಂದು ಮುಕ್ತಿ ಸಿಕ್ತು. ಸಿಟಿವಿ ನ್ಯೂಸ್ಗೆ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು. ಸರ್, ನಾವು ಸಿ ನ್ಯೂಸು ರಮೇಶ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಯಾಕೆಂದರೆ ಇದು ಭಾಳ ಗಲೀಜಾಗಿತ್ತು ಬಸ್ ಸ್ಟ್ಯಾಂಡ್. ಇದು ನಾವು ಸುಮಾರು ಸಲ ಲೆಟ್ರಿಗೆಲ್ಲ ಕೊಟ್ಟು ಯಾವ ಅಧಿಕಾರಿಗಳಿಗೂ ಹೇಳಿದ್ರೂ ಏನೋ ಕ್ರಮ ತಗೊಳ್ಳಿಲ್ಲ. ನಿನ್ನೆ ಮಧ್ಯಾಹ್ನ ಸಿ ನ್ಯೂಸು ರಮೇಶ್ ಅವ್ರಿಗೆ ಹೇಳಿದಾಗ ಬಂದು ಎಲ್ಲ ವಿಡಿಯೋ ಮಾಡಿ ರಾತ್ರಿನೂ ಬಂದಿದ್ದರು. ರಾತ್ರಿ ಪೊಲೀಸ್ ಎಲ್ಲ ಕರೆಸಿ ಇಲ್ಲಿ ಎಲ್ಲ ಕುಡಿದು ಅನೈತಿಕ ಚಟುವಟಿಕೆ ನಡೆಸೋಂಥ ಮಹಿಳೆಯರನ್ನೆಲ್ಲರೂ ಓಡಿಸಿದ್ರು. ಬೆಳಗ್ಗೆ ನಗರಸಭೆಯಿಂದ ಬಂದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ಸರ್. ಗಲೀಜು ಅಂದರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ಸರ್, ತುಂಬ ಗಲೀಜಿತ್ತು. ಅದನ್ನೆಲ್ಲ ನೀವು ವಿಡಿಯೋ ಮಾಡಿದ್ದೀರಿ, ನಾವೇನು ಹೇಳಬೇಕಾಗಿಲ್ಲ. ಅದನ್ನೆಲ್ಲ ಅಧಿಕಾರಿಗಳು ನೋಡಿದ್ದಾರೆ. ಆ ಥರ ಗಲೀಜಿತ್ತು. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಈ ಸಿ ನ್ಯೂಸ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ನಾವು ಅವ್ರಿಗೆ 3 ದಿನ ಮುಂದೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಹಳೆ ಬಸ್ ನಿಲ್ದಾಣದಲ್ಲಿ ನಾವು ವರ್ತಕರು ವ್ಯಾಪಾರ ಮಾಡೋರು. ಮೇಲ್ಗಡೆ ಈ ಕೆಳಗಡೆ ಎಲ್ಲ ಈ ಭಾಳ ಅಧ್ವಾನ ಆಗಿತ್ತು. ಇವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ವಚ್ಛತೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಇಲ್ಲಿ ನಮ್ಮ ವ್ಯಾಪಾರ ಸಿಬ್ಬಂದಿಯವರಿಗೆ ರಾತ್ರಿ ಹೊತ್ತಾದ್ರೆ ಲೈಟ್ಗಳಿಲ್ಲ. ಇಲ್ಲಿ 3-4 ಜನ ಕಮಿಷನರ್ಗಳು ಬಂದು ಹೋದ್ರೂ ನಮ್ಮ ಕಡೆ ಗಮನ ಯಾರೂ ಹರಿಸಿಲ್ಲ. ಈ ಸಿ ನ್ಯೂಸ್ ಅವರಿಂದ ನಮಗೆ ಸಹಾಯ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಅದನ್ನು ನಗರಸಭೆ ಸರಿಪಡಿಸ್ಕೊಳ್ಬೇಕು. ಮುಂಚೆ ಭಾಳ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿತ್ತು. ಈಗ ಈ ಸಿ ನ್ಯೂಸಿಂದ ಸ್ವಲ್ಪ ಕ್ಲೀನ್ ಆಗಿದೆ. ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ನಗರಸಭೆ ಸಿಬ್ಬಂದಿಯವರು ಇದಕ್ಕೆ ಬಂದು ಸ್ವಲ್ಪ ಸ್ವಚ್ಛತೆಯಿಂದ ಕಾಪಾಡಿ
ಇಲ್ಲಿ ಭಾಳ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಅದನ್ನು ಬಂದೋಬಸ್ತ್ ಮಾಡಬೇಕು ಪೊಲೀಸ್ ಮುಖಾಂತರ ಅಂತ ಕೇಳ್ಕೊಂತೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರ ಹೊರವಲಯದ ಸಕ್ಕರೆ ಕಾರ್ಖಾನೆ ಹಿಂಭಾಗದಲ್ಲಿನ ಕಿಂಡಿ ಅಣೆಕಟ್ಟೆ ಕಾಲುವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 69ರ ಅಂಡರ್ ಪಾಸ್ ಡ್ರೈನೇಜ್ಗೆ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯವನ್ನು ರಾತ್ರೋರಾತ್ರಿ ತಂದು ಸುರಿಯುತ್ತಿದ್ದಾರೆ. ಇದರಿಂದ ಕಾಲುವೆಯಲ್ಲಿನ ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಅಪಾಯಕಾರಿ ರಾಸಾಯನಿಕ ಸುರಿದ ಪರಿಣಾಮ ಮೀನುಗಳು ಸತ್ತಿದ್ದು, ಸಂಬಂಧಿಸಿದವರು ಕ್ರಮ ವಹಿಸದಿದ್ದರೆ ನದಿ ಮಲಿನವಾಗುವುದರಲ್ಲಿ ಅನುಮಾನವೇ ಇಲ್ಲ. ಗೌರಿಬಿದನೂರು ನಗರ ಹೊರವಲಯದ ಕಿಂಡಿ ಅಣೆಕಟ್ಟು ಕಾಲುವೆಗೆ ಕಾರ್ಖಾನೆಗಳ ಅಪಾಯಕಾರಿ ರಾಸಾಯನಿಕ ತ್ಯಾಜ್ಯ ಸುರಿಯಲಾಗಿದೆ. ಇದರಿಂದ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಜೆಡಿಎಸ್ ಕಾರ್ಯಾಧ್ಯಕ್ಷ ಎಚ್.ಪಿ. ನಟರಾಜ್ ಮತ್ತು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಆಗ್ರಹಿಸಿದ್ದಾರೆ. ತಾಲೂಕಿನ ಕುಡುಮಲಕುಂಟೆ ಬಳಿ ಕೈಗಾರಿಕಾ ಪ್ರಾಂಗಣ ಸ್ಥಾಪಿಸಿದ್ದು ಅತಿ ಹೆಚ್ಚು ರೆಡ್ ಝೋನ್ ಕಾರ್ಖಾನೆಗಳೇ ತಲೆ ಎತ್ತಿವೆ. ಇದರಿಂದ ಹೊರಸೂಸುವ ಹೊಗೆ, ದುರ್ವಾಸನೆ ಹಾಗೂ ತ್ಯಾಜ್ಯದಿಂದ ಕುಡುಮಲಕುಂಟೆ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾರ್ವಜನಿಕರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಬಗ್ಗೆ ಪರಿಸರ ಮಾಲಿನ್ಯ ಮಂಡಳಿಯವರಿಗೆ ದೂರಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪರಿಸರ ಮಾಲಿನ್ಯ ಅಧಿಕಾರಿಗಳು ಕಾಟಾಚಾರಕ್ಕೆ ಕಾರ್ಖಾನೆಗೆ ಭೇಟಿ ನೀಡಿ ಎಲ್ಲವೂ ಸರಿ ಇದೆ ಎಂದು ಹೇಳಿ ಹಿಂತಿರುಗುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಕಾರ್ಖಾನೆಯಲ್ಲಿ ಬರುವ ರಾಸಾಯನಿಕ ತ್ಯಾಜ್ಯವನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಸರಿಯಾದ ವಿಧಾನಗಳಿಂದ ವಿಲೇವಾರಿ ಮಾಡಬೇಕು. ಕಾರ್ಖಾನೆಯ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ಇಲ್ಲವಾದಲ್ಲಿ ಅದು ವಿವಿಧ ಪರಿಸರ ಸಮಸ್ಯೆಗಳಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದರೆ ಇಲ್ಲಿನ ಕಾರ್ಖಾನೆಯವರು ರಾತ್ರೋರಾತ್ರಿ ನಗರ ಹೊರವಲಯದ ನದಿ ನಾಲೆಗಳಿಗೆ ಸುರಿದು ಪರಾರಿಯಾಗುತ್ತಿದ್ದಾರೆ. ನಗರದ ಕಿಂಡಿ ಅಣೆಕಟ್ಟು ಕಾಲುವೆಗೆ ಹೆಚ್ಎನ್ ವ್ಯಾಲಿ ನೀರು ಕಾಲುವೆಗಳ ಮೂಲಕ ವಿವಿಧ ಕೆರೆಗಳಿಗೆ ಹರಿಯುತ್ತಿದೆ. ಇಂತಹ ಕಾಲುವೆಗಳಿಗೆ ಕುಡುಮಲಕುಂಟೆಯ ಕೆಲ ಕಾರ್ಖಾನೆಯವರು ತ್ಯಾಜ್ಯವನ್ನು ಸುರಿಯುತ್ತಿರುವುದರಿಂದ ಕಾಲುವೆಯಲ್ಲಿನ ಮೀನುಗಳು ಸಾವನ್ನಪ್ಪುತ್ತಿದೆ. ದನ ಕರುಗಳು ಈ ನೀರನ್ನು ಕುಡಿದು ಅನಾರೋಗ್ಯ ಸಮಸ್ಯೆ ಅಥವಾ ಪ್ರಾಣವನ್ನು ತೆತ್ತರೆ ಇದಕ್ಕೆ ಯಾರು ಹೊಣೆ? ಅಂತರ್ಜಲದಲ್ಲಿ ರಾಸಾಯನಿಕ ವಿಷ ಸೇರುತ್ತಿದೆ. ಇದರಿಂದ ಕೊಳವೆ ಬಾವಿಗಳಲ್ಲಿ ವಿಷಯುಕ್ತ ನೀರು ಹೊರಬರುತ್ತಿದೆ. ಇದು ಸಾರ್ವಜನಿಕರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ ಹೇಳಿ ಸರ್, ಏನ್ರಿಂದ ಮೀನುಗಳು ಸತ್ತೋಗಿದೆ, ಏನು ವಿಚಾರಕ್ಕೆ ಏನು ಅಂತ? ಸರ್ ನಮಗೆ ಎರಡು ಅನುಮಾನ ಇದೆ, ಎರಡು ಕಡೆ ಅಂತ. ಕಾರಣ ಏನಪ್ಪ, ಒಂದು ಎಚ್.ಎನ್. ವ್ಯಾಲಿ ನೀರು ನಮ್ಮ ಮರಳೂರು ಕೆರೆಗೆ ಬರ್ತದೆ. ಅಲ್ಲಿ ಕಿಂಡಿ ಅಣೆಕಟ್ಟತ್ರ ಸುಮಾರು ಸಾವಿರಾರು ಮೀನು ಸತ್ತಿದ್ದಾವೆ. ಆ ಮೀನು ನಮ್ಮ ಎಚ್.ಎನ್. ವ್ಯಾಲಿ ಸಂಸ್ಕರಿಸಿದ ನೀರಿಂದ ಬರ್ತಾ ಇದೆಯೋ ಅದರಿಂದ ವಿಷ ಆಗಿ ಮೀನು ಸತ್ತಿದೆಯೋ, ಇಲ್ಲ ಅಂದರೆ ನಮ್ಮ ಯಾವುದೋ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್, ನಮ್ಮ ಆಂಧ್ರ ಇಂಡಸ್ಟ್ರಿ, ಕರ್ನಾಟಕ ಇಂಡಸ್ಟ್ರಿ ಕೆಮಿಕಲ್ನ ತಂದು ನಮ್ಮ ಮರಳೂರು ಕಾಲುವೆಗೆ ಬಿಟ್ಟಿರೋದು ನಮ್ಗೆ ಅನುಮಾನ ಆಗಿದೆ. ಇವತ್ತು ನೋಡಿ, ಈ ಅಂಡರ್ ಪಾಸಲ್ಲಿ ಈ ಪೈಪ್ ಹಾಕಿ ಇವತ್ತು ಆ ಕೆಮಿಕಲ್ನ ಈ ಅಂಡರ್ ಪಾಸ್ನ ಡ್ರೈನೇಜ್ ಒಳಗೆ ಬಿಟ್ಟಿದ್ದಾರೆ. ಇದು ಯಾರು ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕೆಮಿಕಲ್ನಿಂದ ಇವತ್ತು ಈ ಒಂದು ಸೆಕೆಂಡ್ ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನಾನು ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಮಾಡಿದ್ವಿ, ಎಚ್.ಎನ್. ವ್ಯಾಲಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕಂಪ್ಲೇಂಟ್ ಮಾಡಿರೋ ಕಾರಣ ಇವತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ರಮೇಶ್ ಗುಗ್ರಿ ಸಾಹೇಬ್ರು ಬಂದು ಎಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿ ಬಂದೋಬಸ್ತ್ ಮಾಡೋದು, ಅನುಮಾನ ಯಾರಿದೆ ಅವ್ರ ಮೇಲೆ ಕ್ರಮ ತೊಗೊತೀವಿ ಅನ್ನೋ ಒಂದು ಭರವಸೆನ ಕೊಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಗಳು. ಆ ಇಂಡಸ್ಟ್ರಿ ಎಷ್ಟು ರೆಡ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಗ್ರೀನ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಯೆಲ್ಲೋ ಝೋನ್ ಇಂಡಸ್ಟ್ರಿ ಇದೆ ಅಂತ ಇವತ್ತು ಮಾಡ್ತಾ ಇಲ್ಲ. ಏನೋ ಇವತ್ತು ಅವು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರೀಸು, ಐರನ್ ಫ್ಯಾಕ್ಟ್ರೀಸ್ ಎಲ್ಲ ಬರ್ತಾ, ಅದ್ರಲ್ಲಿ ಬರೋ ತ್ಯಾಜ್ಯನ ಎಲ್ಲಿ ನೀವು ಡಂಪ್ ಮಾಡ್ತೀವಿ ಅಂತ ಇವತ್ತರೆಗೂ ನಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಆಯಾ ಗ್ರಾಮ ಪಂಚಾಯತ್ ಇರ್ಬೋದು, ಇವತ್ತರೆಗೂ ಯಾವುದೂ ಅದನ್ನ ಮಾಡಿಲ್ಲ. ಸಂಬಂಧಪಟ್ಟವರು ಯಾರು ಮರಳೂರು ಕಾಲುವೆಗೆ ಕಾರ್ಖಾನೆ ತ್ಯಾಜ್ಯ ಸುರಿದಿದ್ದಾರೋ ಅವರ ಕಾರ್ಖಾನೆಯನ್ನು ಮುಚ್ಚಿಸಬೇಕು, ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ನಗರದ ಬೈಪಾಸ್ ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅವರು ಎಚ್ಚರಿಸಿದರು. ಸುದ್ದಿ ತಿಳಿಯುತ್ತಿದ್ದಂತೆ ಎಚ್.ಎನ್. ವ್ಯಾಲಿ ಅಧಿಕಾರಿಗಳ ತಂಡ ಬಂದು ನೀರು ಶೇಖರಿಸಿಕೊಂಡು ಪ್ರಯೋಗಾಲಯಕ್ಕೆ ರವಾನಿಸಿ ಪರೀಕ್ಷಿಸಿ ಇದು ಯಾರ ರಾಸಾಯನಿಕ ಹಾಗೂ ಯಾವ ಕಾರ್ಖಾನೆಯವರದು ಎಂದು ತಿಳಿದು ಕಾರ್ಖಾನೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು.
ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ನಡೆಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮಳಮಾಚನಹಳ್ಳಿ ಡೇರಿ ಹಾಲು ಸಂಗ್ರಹ ಮತ್ತು ಪೂರೈಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರತಿನಿತ್ಯ 3200 ಲೀಟರ್ ಹಾಲು ಸಂಗ್ರಹವಾಗುವ ಈ ಡೈರಿ ಪ್ರತಿ ತಿಂಗಳ ವ್ಯವಹಾರ ಬರೋಬ್ಬರಿ 40 ಲಕ್ಷ ರೂಪಾಯಿಗಳಿಗೂ ಅಧಿಕ. 100 ಕುಟುಂಬಗಳು ಹಾಲು ಹಾಕಿ ಬದುಕು ಕಟ್ಟಿಕೊಂಡಿವೆ. 10 ಪ್ರಶಸ್ತಿಗಳು ಮಳಮಾಚನಹಳ್ಳಿ ಡೇರಿ ಪಾಲಾಗಿವೆ. ರಂದು ವಿಶ್ವ ಹಾಲು ದಿನ ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಎಲ್ಲ ವಯೋಮಾನದವರಿಗೂ ಹಾಲು ಕುಡಿಯುವುದರಿಂದ ಆಗುವ ಆರೋಗ್ಯಕರ ಉಪಯೋಗಗಳ ಬಗ್ಗೆ ವಿಶ್ವ ಹಾಲು ದಿನದಂದು ಜನಜಾಗೃತಿ ಮೂಡಿಸಲಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಕೆಲಸ ವಿಶ್ವ ಹಾಲು ದಿನದಂದು ಜಗತ್ತಿನಾದ್ಯಂತ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಿಸಿ ಪೂರೈಸುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸತತ ಹಲವು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಸುವ ಮತ್ತು ಉತ್ತಮ ಡೇರಿ ಪ್ರಶಸ್ತಿಗಳನ್ನು ಪಡೆಯುತ್ತಿದೆ. ಸಿಲ್ಕು ಮಿಲ್ಕು ಸಿಟಿ ಶಿಡ್ಲಘಟ್ಟಕ್ಕೆ ಮಳಮಾಚನಹಳ್ಳಿ ಡೇರಿ ಸಾಧನೆ ಹೆಮ್ಮೆಯೇ ಸರಿ. ವಿಶ್ವ ಹಾಲು ದಿನದ ಅಂಗವಾಗಿ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ 1970ರಲ್ಲಿ ಆರಂಭವಾದ ಹಾಲಿನ ಡೇರಿಗೆ ಇದೀಗ ಬರೋಬ್ಬರಿ 55 ವರ್ಷಗಳು ತುಂಬಿವೆ. ಪ್ರತಿದಿನ ಈ ಡೇರಿಯಲ್ಲಿ 3200 ಲೀಟರ್ ಹಾಲು ಸಂಗ್ರಹವಾಗಲಿದೆ. ಮಳಮಾಚನಹಳ್ಳಿಯಲ್ಲಿ 500 ಕುಟುಂಬಗಳಲ್ಲಿ ಸರಿಸುಮಾರು 300 ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು, ಈ ಶ್ರೇಯಸ್ಸು ಈ ರೈತ ಕುಟುಂಬಗಳಿಗೆ ಸಲ್ಲುತ್ತದೆ. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು 2 ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡ್ತಾರಂತ. ಅದು ಯಾವುದೇ ಹಳ್ಳಿ ಆದರೆ ನಮ್ಮ ಮಳಮಾಚನಹಳ್ಳಿ ಒಂದು. ಅದಕ್ಕೆ ನಾವು ನಮ್ಮ ಈ ಮಳಮಾಚನಹಳ್ಳಿ ಹೆಸರು ಹೇಳೋದಕ್ಕೆ ನಮಗೆ ಭಾರಿ ಉತ್ಸಾಹಕತೆ ಆಯಿತು. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 1970ರಿಂದ ಸ್ಥಾಪನೆ ಆದಂಥದ್ದು. ಆ 70ರಿಂದ ಸ್ಥಾಪನೆ ಆದಂಥ ಸಂದರ್ಭದಿಂದನೂ ಇವತ್ತಿನವರೆಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು, ಆಮೇಲೆ ಕಮಿಟಿಯವರು, ತಿರ್ಗಾಮೇಲೆ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ಇವತ್ತಿನವರೆಗೂ ಒಳ್ಳೆ ಹೆಸರು ತಂದುಕೊಟ್ಟು ಚೆನ್ನಾಗಿ ಡೈರಿನ ಈ ಮಟ್ಟಕ್ಕೆ ಒಂದು ಡಿಸ್ಟಿಕ್ಕಲ್ಲಿ 2 ಡಿಸ್ಟಿಕ್ಕಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆದೈತೆ. ಆಮೇಲೆ ಹಾಲು ಉತ್ಪಾದಕರು ಅಷ್ಟೇ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಏನಾದರೂ ತೊಂದರೆ ಅದು ಇದ್ದರೆ ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿಗೆ ತಿಳಿಸಿ ಅವ್ರಿಗೂ ಸಹ ನಾವು ಅವ್ರೇನಾದರೂ ಕೇಳಿದ ಸಮಯದಲ್ಲಿ ನಾವು ಅವ್ರಿಗೂ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಇದು ಮಾಡ್ತೀರಿ. ಆಮೇಲೆ ಪ್ರತಿ 15 ದಿವಸಕ್ಕೆ ಕರೆಕ್ಟಾಗಿ ನಾವು ಅವ್ರಿಗೆ ರೈತರಿಗೆ ಏನು ಹೋಗಬೇಕು ಉತ್ಪಾದಕರಿಗೆ ಆ ಹಣವನ್ನು ನಾವು ತಪ್ಪದೇ ಇದು ಮಾಡ್ತೀರಿ. ಆಮೇಲೆ ಮಳಮಾಚನಹಳ್ಳಿಯ ಮುಕ್ಕಾಲು ಪಾಲು ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು, ಅದರಿಂದಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರೇಷ್ಮೆ ಕೃಷಿ, ಕೂಲಿ ಮಾಡುವ ಎಲ್ಲರೂ ತಮ್ಮ ಮನೆಗಳಲ್ಲಿ ಎಮ್ಮೆ, ಹಸು ಕಟ್ಟಿಕೊಂಡು ಹಾಲು ಉತ್ಪಾದಿಸಿ ಡೇರಿಗೆ ಹಾಕುತ್ತಾರೆ. 1970ರಲ್ಲಿ ಡೇರಿ ಆರಂಭವಾದಾಗಿನಿಂದ ಈಗಿನವರೆಗೂ ಎಲ್ಲ ಆಡಳಿತ ಮಂಡಳಿಗಳ ಅವಧಿಯಲ್ಲಿ ಹಾಲು ಸಂಗ್ರಹ, ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಕಾಲಕ್ಕೆ ಬಿಲ್ ನೀಡುವುದರಿಂದ ಹಿಡಿದು ರೈತರಿಗೆ ಅಗತ್ಯವಾದ ಬೂಸ, ಹಿಂಡಿ, ತುಪ್ಪ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದಲೂ ಡೇರಿಗೆ ಲಾಭ ಬರುವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮಳಮಾಚನಹಳ್ಳಿ MPCS ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು, ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ಹಾಗೆ ಉತ್ತಮ ಹಾಲು ಸರಬರಾಜನ್ನು, ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರೋ ಸಂಘ ಅಂತ ನಾವು ಹೇಳಿಕೆ ಪಾತ್ರವಾಗಿದೆ. ನಮ್ಮ ಒಂದು ಈ ಡೈರಿ ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಹಾಲು ಉತ್ಪಾದಕರು, ಮಳಮಾಚನಹಳ್ಳಿ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಗೂ ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಸಿಬ್ಬಂದಿಯವರಿಗಾಗಲಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗಾಗಿ ತುಂಬ ಪ್ರೋತ್ಸಾಹ
ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಹಿಂದೆ ಕಾರ್ಯನಿರ್ವಹಿಸಿರುವಂಥ ಇಲ್ಲಿ ಸುಮಾರು 38ರಿಂದ 40 ವರ್ಷ ಕಾರ್ಯನಿರ್ವಹಿಸಿರುವ ಮಾಜಿ ಕಾರ್ಯದರ್ಶಿಯಾದ ಆರ್ ಚಂದ್ರಶೇಖರ್ ತುಂಬ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಉನ್ನತ ಮಟ್ಟಕ್ಕೆ ಈ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಹಾಗೆ ಮಾಜಿ ನಿರ್ದೇಶಕರುಗಳು ಮತ್ತು ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ರೈತರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನೀಡೋಕ್ಕೆ ಅವರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಇಷ್ಟನ್ನು ಹೇಳೋದಕ್ಕೆ ಬಯಸ್ತೇನೆ. ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಡೇರಿ ಎಂಬ ಹೆಗ್ಗಳಿಕೆಯೇ ಈ ಡೇರಿ ಪಾತ್ರವಾಗಿದೆ. ಹಲವು ಪ್ರಶಸ್ತಿಗಳನ್ನು ಪಡೆದಿದೆ. 2 ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡ 3 ಅಂತಸ್ತಿನ ಹಾಲಿನ ಡೇರಿ ಕಟ್ಟಡ ಹೊಂದಿದ್ದು ಬೃಹತ್ ಸಭಾಂಗಣ ಹೊಂದಿದೆ. ಪ್ರತಿನಿತ್ಯ ಹಾಲು ಉತ್ಪಾದಕರಿಗೆ ಅವರು ಹಾಕಿದ ಹಾಲಿನ ಪ್ರಮಾಣ, ಗುಣಮಟ್ಟ, ಜಿಡ್ಡಿನಂಶ ಮತ್ತು ರೈತರಿಗೆ ಸಂದಾಯವಾಗುವ ಹಣದ ಲೆಕ್ಕ ಮೊಬೈಲ್ಗೆ ರವಾನೆಯಾಗುತ್ತದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರನ್ನು ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿದ ಕೀರ್ತಿಯು ಮಳಮಾಚನಹಳ್ಳಿ ಡೇರಿಗೆ ಸಲ್ಲುತ್ತದೆ. ಅಂತೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹ, ಪೂರೈಕೆ ಮತ್ತು ಉತ್ತಮ ಆಡಳಿತದೊಂದಿಗೆ ಹಾಲು ಉತ್ಪಾದಕರಿಗೆ ಎಲ್ಲ ರೀತಿಯ ನೆರವು ಸಹಕಾರ ನೀಡುತ್ತಿರುವ ಮಳಮಾಚನಹಳ್ಳಿ ಡೇರಿ ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದ ಶಿಡ್ಲಘಟ್ಟ ತಾಲೂಕಿಗೆ ಮುಕುಟಪ್ರಾಯ ಎಂದರೂ ತಪ್ಪಾಗಲಾರದು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99111191 ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿರುವ ಹಿರಿಯ ನಟ ಕಮಲ್ ಹಾಸನ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಪ್ರೇಮಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ. ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿರುವ ನಟ ಕಮಲ್ ಹಾಸನ್ ಅವರು ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಲಾಯಿತು. ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿರುವ ಹಿರಿಯ ನಟ ಕಮಲ್ ಹಾಸನ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡದ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕಮಲ್ ಹಾಸನ್ ಭಾವಚಿತ್ರವನ್ನು ಸುಡುವ ಕೆಲಸವನ್ನು ಮಾಡಲಾಯಿತು. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಕಮಲ್ ಹಾಸನ್ ಅವರ ಭಾವಚಿತ್ರವನ್ನು ಸುಡಲಾಯಿತು. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿರುವ ಮಾತು ತಮಿಳಿನಿಂದ ಕನ್ನಡ ಎಂದು. ಇದು ಸಮಗ್ರ ಕನ್ನಡಿಗರಿಗೆ, ನಾಡಿಗೆ, ಕನ್ನಡ ಸಂಸ್ಕೃತಿಗೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಮಾಡಿರುವ ಅಪಚಾರವಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನವರಾಗಲಿ, ಬಿಜೆಪಿಯವರಾಗಿರಲಿ, JDSನವರಾಗಿರಲಿ ರಣಹೇಡಿಗಳು. ಅವರಿಗೆ ಭಾಷೆ ಬಗ್ಗೆ ಗೌರವವಿಲ್ಲ. ಅವರಿಗೆ ರಾಜಕಾರಣ, ಅಧಿಕಾರ, ಲೂಟಿ, ಭ್ರಷ್ಟಾಚಾರ ಇದು ಅವರದು. ನಿಮಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿರುವಳ್ಳೂರು ಪ್ರತಿಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು. ತಮಿಳು ತಿರುವಳ್ಳೂರು ಬೇಡ ಅಂತ. ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ, ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವರೇ. ಇವತ್ತವರು BJPಯವರು ಈ ಕಮಲ್ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ. ಇದುವರೆಗೆ ಅವರೇನು ಮಾತಾಡಿರಲಿಲ್ಲ, ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು. ಅದು ಹೇಳಬೇಕು. ಮೊದಲು ಯಡಿಯೂರಪ್ಪನವರೇ ಜ್ಞಾಪಿಸ್ಕೊಳ್ಳಿ, ತಿರುವಳ್ಳೂರು ಪ್ರತಿಮೆ ಇಟ್ಟರಲ್ಲ, ಯಾಕೆ ಇಟ್ರಿ, ಕಾರಣ ಏನು, ನಮ್ಮನ್ನೆಲ್ಲ ಜೈಲಿಗೆ ಇಲ್ವಾ? ಇದು ನೀವು ಹೇಳಿದ ಪ್ರಶ್ನೆ ಸರಿ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು, ಹೋರಾಟಕ್ಕೆ ಇರಬೇಕು. ಹೋರಾಟಕ್ಕೆ ಬರಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗುತ್ತೆ ಅಂತೇಳಿ ಇಡೀ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅವರ ಹಿಂಬಾಲಕರು, ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ BJPಯವರು, ಪ್ರಧಾನಮಂತ್ರಿಗಳ ಹಿಂಬಾಲಕರು BJPಯವರು, ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ನವರು, ದೇವೇಗೌಡರ ಹಿಂಬಾಲಕರು JDSನವರು ಭದ್ರವಾಗಿ ನಿಲ್ಲಬೇಕು. ನೀವು ಹೊರಗಡೆ ಬರಬೇಕು. ಇಡೀ ರಾಜ್ಯ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ GS ಶ್ರೀನಿವಾಸಗೌಡ ಹಾಗೂ ವೇದಿಕೆ ಕಾರ್ಯಕರ್ತರು ಭಾಗವಹಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡವರ ಪಾಲಿಗೆ ಅಕ್ಷಯ ಪಾತ್ರೆಯಂತಿದೆ. ಪ್ರಪಂಚದ ಯಾವುದೇ ದೇಶದಲ್ಲಿಯೂ ಇಲ್ಲದ ಮಾದರಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು.
ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೀಡುತ್ತಿರುವ 2,000 ರೂಪಾಯಿಗಳನ್ನು ಮಹಿಳೆಯರು ಉಪಯುಕ್ತ ರೀತಿಯಲ್ಲಿ ಬಳಸುತ್ತಿದ್ದಾರೆ. ಶಕ್ತಿ ಯೋಜನೆಯಡಿ ಮುಕ್ತವಾಗಿ ಓಡಾಡಲು ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿಯೊಬ್ಬರಿಗೆ 10 ಕೆಜಿ ತಿಂಗಳಿಗೆ ನೀಡಲಾಗುತ್ತಿದ್ದು, ಇದು ಬಡವರ ಹಸಿವನ್ನು ನೀಗಿಸುತ್ತಿದೆ. ಅದೇ ರೀತಿಯಲ್ಲಿ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ಪದವಿ ಮತ್ತು ಡಿಪ್ಲೊಮೊ ಮಾಡಿರುವ ನಿರುದ್ಯೋಗಿಗಳಿಗೆ ಭತ್ಯೆ ನೀಡಲಾಗುತ್ತಿದೆ ಎಂದರು. ಕಳೆದ 2 ವರ್ಷಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಅರ್ಹ ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಸುಮಾರು 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಂತಾಗುತ್ತದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000ದಂತೆ 170 ಕೋಟಿ, ಗೃಹಜ್ಯೋತಿ ಉಚಿತ ವಿದ್ಯುತ್ಗಾಗಿ ಬೆಸ್ಕಾಂಗೆ 44 ಕೋಟಿ, ಶಕ್ತಿ ಯೋಜನೆಯಡಿ ಉಚಿತ ಬಸ್ ವ್ಯವಸ್ಥೆಗಾಗಿ ರಾಜ್ಯ ಸಾರಿಗೆ ಸಂಸ್ಥೆಗೆ 33 ಕೋಟಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಭತ್ಯೆ ಸೇರಿ ಸುಮಾರು 400 ಕೋಟಿ ಬಾಗೇಪಲ್ಲಿ ತಾಲೂಕಿಗೆ ಸೀಮಿತವಾಗಿ ವೆಚ್ಚ ಮಾಡಲಾಗಿದ್ದು, ಇದು ರಾಜ್ಯ ಸರ್ಕಾರ ಚುನಾವಣೆ ವೇಳೆ ನೀಡಿದ ಮಾತಿನಂತೆ ನಡೆದುಕೊಳ್ಳುತ್ತಿದೆ ಎಂದರು. ಈಗ ನಮ್ಮ ಸರ್ಕಾರ ಜಾರಿಗೆ ಬಂದ ನಂತರ ಮೊಟ್ಟ ಮೊದಲ ಕೆಲಸ ಮಾಡಿದ್ದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದು ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬಡವರಿಗೆ ಒಂದು ಅಕ್ಷಯ ಪಾತ್ರೆ ಆಗಿದೆ. ಯಾಕಂದರೆ ಪಾಪ ಇವತ್ತು 10 ಕೆಜಿ ಒಬ್ಬ ಮನುಷ್ಯನಿಗೆ ಅಕ್ಕಿ ಕೊಡೋದು ನಾವು 5 ಜನ ಇದ್ದರೆ 50 ಕೆಜಿ ಅಕ್ಕಿ ಒಂದು ಮನೆಗೆ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು ಬರಬೇಕಾದ್ರೆ ಬಸ್ ಫ್ರೀ ಮಾಡಿದ್ದೀವಿ. ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಖರ್ಚುಗಳಿರುತ್ತೆ ಅಂತೇಳಿ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದೀವಿ. ಅವ್ರ ಮಕ್ಕಳೇನಾದರೂ ಡಿಗ್ರಿನೋ ಪಾಲಿಟೆಕ್ನಿಕ್ಕೋ ಏನಾದರೂ ಮಾಡಿ ಮನೆಯಲ್ಲಿದ್ದರೆ ಕೆಲಸ ಸಿಗೋ ತನಕ ಅವ್ರಿಗೆ ಸ್ಟೈಪಂಡ್ ಕೊಡ್ತಾ ಇದ್ದೀವಿ. ಇಂಥ ಯೋಜನೆಗಳು ಪ್ರಪಂಚದಲ್ಲೇ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜಾರಿ ತಂದಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ 53,000 ಕೋಟಿ ಮೀಸಲಿಟ್ಟಿದ್ದು ಜನರಿಗೆ ಉಚಿತ ಭಾಗ್ಯಗಳನ್ನು ನೀಡುತ್ತಿರುವುದು ಸರ್ಕಾರದ ಸಾಧನೆಯಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ 15 ಸದಸ್ಯರೊಂದಿಗೆ ನೇಮಕ ಮಾಡಲಾಗಿದ್ದು, ಪ್ರತಿಯೊಬ್ಬರಿಗೂ ಒಂದೊಂದು ಗ್ರಾಮ ಪಂಚಾಯಿತಿ ಅನುಷ್ಠಾನ ಜವಾಬ್ದಾರಿ ನೀಡಲಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಿ 100% ಅನುಷ್ಠಾನ ಮಾಡಲು ಶ್ರಮಿಸಲಾಗುವುದೆಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾರ್ಗದರ್ಶನದಲ್ಲಿ ಅನುಷ್ಠಾನಗೊಳಿಸಲು ಶ್ರಮಿಸುತ್ತೇವೆ. ಪ್ರತಿ ಬಡವನಿಗೂ ಸರ್ಕಾರದ ಯೋಜನೆಗಳು ತಲುಪುವುದು ನಮ್ಮೆಲ್ಲರ ಜವಾಬ್ದಾರಿ. ಬಾಗೇಪಲ್ಲಿ ತಾಲೂಕಿಗೆ 400 ಕೋಟಿ ವ್ಯಯ ಮಾಡಿರುವುದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮೈಸೂರು ಚಾಮರಾಜನಗರ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಒಳಗಿರುವ ಸಂವಿಧಾನ ಶಿಲ್ಪಿಯ ಪ್ರತಿಮೆಯನ್ನು ಅಭಿಮಾನಿಗಳು ಸ್ವಚ್ಛಗೊಳಿಸಿದರು. ಸುಮಾರು ದಿನಗಳಿಂದ ವೃತ್ತ ಹಾಗೂ ಪ್ರತಿಮೆ ಸ್ವಚ್ಛಗೊಳಿಸದ ಹಿನ್ನೆಲೆ ಸ್ವಯಂ ಪ್ರೇರಿತರಾಗಿ ಆಗಮಿಸಿದ ಅಭಿಮಾನಿಗಳು ಸ್ವಚ್ಛತಾ ಕಾರ್ಯಕ್ಕೆ ಪಟ್ಟಣದ ಮೈಸೂರು ಚಾಮರಾಜನಗರ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಒಳಗಿರುವ ಸಂವಿಧಾನ ಶಿಲ್ಪಿಯ ಪ್ರತಿಮೆಯನ್ನು ಅಭಿಮಾನಿಗಳು ಸ್ವಚ್ಛಗೊಳಿಸಿದರು. ಬಳಿಕ ಯುವ ಮುಖಂಡ ಬಾಲರಾಜ್ ಮಾತನಾಡಿ, ವೃತ್ತಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿರುವುದು ಒಳ್ಳೆಯ ಉದ್ದೇಶ. ಆದರೆ ನಿರ್ಮಾಣ ಮಾಡಿ ಇದನ್ನು ನಿರ್ವಹಣೆ ಮಾಡದೆ ಹಾಗೆ ಬಿಡುವುದು ಸರಿಯಾದ ವಿಚಾರವಲ್ಲ. ಅವರು ಮಾಡಲಿ ಇವರು ಮಾಡಲಿ ಎಂದು ಕಾಲ ದೂಡುತ್ತಿದ್ದರು. ಈ ಹಿನ್ನೆಲೆ ಅಭಿಮಾನಿಗಳೆಲ್ಲರೂ ಸೇರಿ ಸ್ವಚ್ಛ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ತಾಲೂಕಿನವರು ಎಲ್ಲ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗುತ್ತೇವೆ. ಇಂತಹ ಕಾರ್ಯಗಳಿಂದ ಜನರಿಗೆ ಜಾಗೃತಿ ಮೂಡುತ್ತದೆ, ಜೊತೆಗೆ ಅಂಬೇಡ್ಕರ್ ಅವರಿಗೂ ಗೌರವ ನೀಡಿದಂತಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್, ಸೂರಿ, ಜಯರಾಮ್, ರಾಜೇಶ್, ಅಕ್ಷಯ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿರಂತರ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ದ್ರಾಕ್ಷಿ ಹಾಳು. ದ್ರಾಕ್ಷಿಯನ್ನೇ ನಂಬಿದ್ದ ರೈತನ ಗೋಳು ಕೇಳೋರೇ ಇಲ್ಲ. ತೋಟಗಾರಿಕಾ ಬೆಳೆಗಳಿಗೆ ಮಳೆಯಿಂದಾದ ನಷ್ಟಕ್ಕೆ ಕಂಗಾಲಾದ ರೈತ. ಸಿಟಿವಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ. ಖಾಸಗಿ ಬಸ್ ನಿಲ್ದಾಣ ಸ್ವಚ್ಛತೆಗೆ ಮುಂದಾದ ನಗರಸಭೆ ಅಧಿಕಾರಿಗಳು. ಉತ್ತರ ಪಿನಾಕಿನಿ ನದಿ ಕಿಂಡಿ ಅಣೆಕಟ್ಟೆಗೆ ಕಾರ್ಖಾನೆ ತ್ಯಾಜ್ಯ. ಅಪಾಯಕಾರಿ ರಾಸಾಯನಿಕಗಳಿಂದ ಮೀನುಗಳ ಮಾರಣ ಹೋಮ. ಕಾರ್ಖಾನೆ ರಾಸಾಯನಿಕ ತ್ಯಾಜ್ಯ ಸುರಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ರೈತ ಸಂಘದ ಆಗ್ರಹ. ಹಾಲು ಪೂರೈಕೆಯಲ್ಲಿ ಮಳಮಾಚನಹಳ್ಳಿ ಡೇರಿ ಪ್ರಥಮ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ಡೇರಿಯಿಂದ ಪ್ರತಿನಿತ್ಯ 3200 ಲೀಟರ್ ಹಾಲು ಪೂರೈಕೆ. ಪ್ರತಿ ತಿಂಗಳು 40 ಲಕ್ಷ ರು ವ್ಯವಹಾರ ನಡೆಸುತ್ತಿರೋ ಡೇರಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.